ಈಗ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಲಿವರ್ ಮತ್ತೆ ಗುಂಡ್ಗೆಕಾಯಿದು ಪೆಪ್ಪರ್ ಫ್ರೈ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನಾನು ಇಲ್ಲಿ ಬಾಣಲಿನಲ್ಲಿ 2 ಸ್ಪೂನ್ ಎಣ್ಣೆ ಹಾಕೊಂಡಿದೀನಿ. ಅದಾದ್ಮೇಲೆ ಈಗ ಫಸ್ಟ್ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯ್ಬೇಕು. ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಆ ಬೆಳ್ಳುಳ್ಳಿ ಒಂಚೂರು ಫ್ರೈ ಆದ್ಮೇಲೆ ಈರುಳ್ಳಿ ಒಂದ್ ಸ್ವಲ್ಪ ಹಾಕೋಬೇಕು. ಇನ್ನೊಂಚೂರು ಹಾಕೋತಾ ಇದ್ದೀನಿ. ಅದಕ್ಕೆಲ್ಲ ತೊಳ್ಕೊಳ್ಬೇಕು. ಈಗ ಸ್ವಲ್ಪ ಟೇಸ್ಟಿಗೆ ಅಂತ ಹಸಿಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ. ಒಂದು 5 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು 1/2 kg ಚಿಕನ್ ಲಿವರ್ ಮತ್ತೆ ಗುಂಡ್ಗೆಕಾಯಿಗೆ ಇದು ಮಾಡ್ತಾ ಇರೋದು. ಈಗ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆ ಸಮಯದಲ್ಲಿ ನಾವು ಏನ್ ತೊಳೆದಿಟ್ಕೊಂಡಿರ್ತೀವಿ ಚಿಕನ್ ಲಿವರು ಮತ್ತೆ ಗುಂಡ್ಗೆಕಾಯಿ ಅದನ್ನ ಹಾಕೋಬೇಕು. ಅದಕ್ಕೂ ಮುಂಚೆ ಒಂದು ಟಿಪ್ಪು ಏನಂತಂದ್ರೆ ಈ ಗುಂಡ್ಗೆಕಾಯಿ ಸ್ವಲ್ಪ ಗಟ್ಟಿ ಇರುತ್ತೆ. ಅದನ್ನ ನಾವೇನ್ ಮಾಡ್ಬೇಕಂದ್ರೆ ಕುಕ್ಕರ್ ಅಲ್ಲಿ ಒಂದು 3-4 ವಿಷಲ್ ಕೂಗಿಸ್ಕೊಂಡ್ರೆ ಅದು ಲಿವರ್ ಜೊತೆಗೆ ಒಟ್ಟಿಗೆ ಬೇಯುತ್ತೆ. ಇಲ್ಲಾಂದ್ರೆ ಅದು ಹಂಗೆ ಹಾಕ್ಬಿಟ್ರೆ ಅದು ತುಂಬಾ ಗಟ್ಟಿ ಇರುತ್ತಲ್ವಾ, ಲಿವರ್ ಬೆಂದೋಗುತ್ತೆ ಮತ್ತೆ ಇದು ಗುಂಡ್ಗೆಕಾಯಿ ಬೇಯೋದಿಲ್ಲ. ಹಂಗಾಗಿ ನಾವು ಮೊದಲೇ ಕೂಗಿಸ್ಕೊಂಡು ಇಟ್ಕೊಂಡಿದೀನಿ ಕುಕ್ಕರ್ ಅಲ್ಲಿ 3 ವಿಷಲ್ಸ್. ಅದನ್ನ ಈಗ ನಾನು ಬಾಣ್ಲಿಗೆ ಹಾಕೋತಾ ಇದ್ದೀನಿ. ಇದು ಲಿವರ್ ಕೂಡ ಅಷ್ಟೇ, ಇದು ಸಪರೇಟ್ ಆಗಿ ತೊಳೆದು ಇಟ್ಕೊಂಡಿದೀನಿ. ಇದೇನ್ ಬೇಯಿಸೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಬಾಣ್ಲಿಗೆ ಎಣ್ಣೆಗೆ ಹಂಗೆ ಹಾಕ್ಬೋದು, ಎಣ್ಣೆ ಜೊತೆಗೇನೆ ಒಗ್ಗರಣೆನಲ್ಲಿ. ಈಗ ನಾನು ಲಿವರ್ ಹಾಕ್ತಾ ಇದ್ದೀನಿ. ಈಗ ಲಿವರ್ನ ಸ್ವಲ್ಪ ಹಸಿ ಇರುತ್ತಲ್ವಾ, ಅದಕ್ಕೆ ಇದನ್ನ ಒಂಚೂರು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 2-3 ನಿಮಿಷ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ನಾವು ಗುಂಡ್ಗೆಕಾಯಿ ಬೇಯಿಸಿಟ್ಕೊಂಡಿದೀವಲ್ಲ ಅದನ್ನ ಹಾಕ್ಕೋಬಹುದು. ಈಗ ಈ ಸಮಯದಲ್ಲಿ ನಾನು ಗುಂಡ್ಗೆಕಾಯಿ ಬೇಯಿಸಿ ಇಟ್ಕೊಂಡಿದೀವಲ್ಲ ಕುಕ್ಕರ್ ಅಲ್ಲಿ ಅದನ್ನ ಎತ್ತಿ ಹಾಕೊಂತಾ ಇದ್ದೀನಿ. ಇದೆರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ, ಕಲ್ಲುಪ್ಪು ಸೇರಿಸಿದ್ದೀನಿ ನಾನು. ಒಬ್ಬೊಬ್ರು ಪುಡಿ ಉಪ್ಪನ್ನ ಕೂಡ ಹಾಕೋತಾರೆ, ಅದು ಅವ್ರವ್ರಿಗೆ ಟೇಸ್ಟಿಗೆ ಅನುಕೂಲ. ಕಲ್ಲುಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಡುಗೆ ಮಾಡೋವಾಗೆಲ್ಲ. ಪುಡಿ ಉಪ್ಪಿಗಿನ ಕಲ್ಲುಪ್ಪು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಪೆಪ್ಪರ್ ಪುಡಿ ಬರುತ್ತಲ್ವಾ ಅದನ್ನ ಹಾಕ್ತಾ ಇದ್ದೀನಿ. ನಾನು ರೆಡಿ ಪೌಡ್ರನ್ನೇ ತಗೊಂಡಿದ್ದೀನಿ. ಆದಷ್ಟು ಮನೆಯಲ್ಲೇ ಪೆಪ್ಪರ್ನ ಕ್ರಷ್ ಮಾಡಿ ಮಿಕ್ಸಿನಲ್ಲಿ ಹಾಕ್ಕೊಂಡು ಇಲ್ಲ ಕಲ್ಲಲ್ಲಿ ಕುಟ್ಕೊಂಡು ಹಾಕಿದ್ರೆ ಅದು ಇನ್ನೂ ರುಚಿ ಬರುತ್ತೆ. ನನ್ನ ಹತ್ರ ಇರಲಿಲ್ಲ, ಮೆಣಸು ಖಾಲಿ ಆಗೋಗಿತ್ತು, ಹಾಗಾಗಿ ನಾನು ರೆಡಿ ಪೌಡ್ರನ್ನೇ ಹಾಕ್ತಾ ಇದ್ದೀನಿ. ಈಗ ಮೆಣಸು ಪೌಡರ್ ಎಲ್ಲ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಅದು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ, ಅದು ಇದೆಲ್ಲ ಬೇಯಬೇಕು. ಒಂಚೂರು ಏನಾದರೂ ಇದ್ರ ಮೇಲೆ ಮುಚ್ಚಿಬಿಟ್ಟು ಬೇಯಕ್ಕಿಡೋಣ. ಆಗಲೇ ನಾವು
ಇದು ಗುಂಡಿಕಾಯಿ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಕುಕ್ಕರಲ್ಲಿ, ಅದರದ್ದು ಸೂಪ್ ಹಾಗೆ ಇದೆ. ನಾವು ಬೇರೆ ನೀರು ಹಾಕೋದಕ್ಕಿಂತ ಈ ಸೂಪ್ ನೀರನ್ನೇ ಹಾಕಿದ್ರೆ ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಲಿವರ್ ಇನ್ನೂ ಬೇಯಬೇಕಲ್ವಾ, ಅದು ಹಸಿದಲ್ವಾ ಹಾಕಿರೋದು, ಹಾಗಾಗಿ ನಾನು ಸೂಪ್ನೇ ಹಾಕ್ತಾ ಇದ್ದೀನಿ ಬೇಯೋದಕ್ಕೆ. ಇದನ್ನ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿಬಿಟ್ರೆ ಒಂದು 10 ನಿಮಿಷ ಚೆನ್ನಾಗಿ ಎಲ್ಲ ಡ್ರೈ ಆಗುತ್ತೆ. ವಾಟರ್ ಎಲ್ಲ ಹಾಕೊಂಡಿದೀವಿ, ಸೂಪ್ ನೀರೆಲ್ಲ ಹಾಕೊಂಡಿದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಬಿಟ್ಬಿಟ್ಟು ನೋಡೋಣ ಏನಾಗಿರುತ್ತೆ ಅಂತ. ತಟ್ಟೆ ಮುಚ್ತಾ ಇದ್ದೀನಿ ಈಗ ನಾನು. ಈಗ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ, ಅದು ಸ್ಮೆಲ್ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಕರ್ಬೇವಿನ ಸೊಪ್ಪನ್ನ ಕೂಡ ಹಾಕ್ತಾ ಇದ್ದೀನಿ. ಅದು ಕರ್ಬೇವಿನ ಸೊಪ್ಪು ಏನು ಮಾಡಿದ್ದೀನಿ ಅಂದರೆ ಅರ್ಧ ಭಾಗ ಮಾಡಿ ಹಾಕಿದ್ದೀನಿ. ಅದು ಆ ಥರ ಹಾಕಿದ್ರೆ ಅದರಲ್ಲಿರೋ ಇದೆಲ್ಲ ಟೇಸ್ಟ್ ಎಲ್ಲ ಬಿಟ್ಕೊಳುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ. ಈಗೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ತಟ್ಟೆ ಮುಚ್ಚಿಡೋಣ. ಇನ್ನೂ ನೀರು ಹಾಗೇ ಇದೆ ಇದರಲ್ಲಿ, ಅವು ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ತಟ್ಟೆ ಮುಚ್ಚೋಣ. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇದೆ ನೀರು. ಈಗ ಇನ್ನೊಂದು 2 ನಿಮಿಷ ಹಾಗೆ ತಟ್ಟೆ ಮುಚ್ಚಿಬಿಟ್ರೆ ಆಗಿದೆ ಅಂತಲೇ ಅರ್ಥ. ನೋಡಿ ಈ ಥರ ಆಗಿದೆ. ಈಗೆಲ್ಲ ಒಂದ್ಸತಿ ಮಿಕ್ಸ್ ಮಾಡಿ ಈಗ ನಾನು ಬಟ್ಲಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನಾನು ಕೊತ್ತಂಬರಿನ ಹಾಕ್ತಾ ಇದ್ದೀನಿ. ಫೈನಲ್ ಔಟ್ಪುಟ್ ಈ ಥರ ಬಂದಿದೆ ವೀಕ್ಷಕರೇ. ನೋಡಿ, ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಟೇಸ್ಟ್ ಹೆಂಗಿದೆ, ಹೆಂಗೆ ಬರುತ್ತೆ ಅಂತ ನಮಗೆ ಕಮೆಂಟ್ಸಲ್ಲಿ ಹೇಳಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮ್ಮನ್ನು ಇನ್ನೂ ಹೊಸ ಥರ ಅಡುಗೆ ಮಾಡೋ ಥರ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು.